ಹಾಯ್ ಹಲೋ ನಮಸ್ತೆ, ಸ್ವಾಗತ ನನ್ನ ಚಾನಲ್ಗೆ. ನಾನು ಇವತ್ತೊಂದು ಭೀಮಾ ಸಖಿ ಯೋಜನೆ ಅಂದರೆ ಎಂತ ಅಂತ ನಾನು ಈ ನನ್ನ ಚಾನಲಲ್ಲಿ ವಿವರಿಸ್ತೇನೆ. ಭೀಮಾ ಸಖಿ ಯೋಜನೆ ತಿಂಗಳಿಗೆ ಅಂದರೆ ಮಂತ್ಲಿ 7,000 ಹಣವನ್ನು ನೀವು ಪಡೆಯಬಹುದು. ಅಂದರೆ ಹೇಗೆ ಪಡೆಯಬಹುದು, ಹೇಗೆ ಅಪ್ಲಿಕೇಶನ್ ಹಾಕುವುದು ಅಂತ ನಾವು ಈ ಚಾನಲಲ್ಲಿ ನೋಡುವ. ಸೊ ಭೀಮಾ ಸಖಿ ಯೋಜನೆ ಒಂದು ಕೇಂದ್ರೀಯ ಯೋಜನೆಯಾಗಿದೆ. ನಮ್ಮ ದೇಶದ ಮಹಿಳೆಯರಿಗೆ ಪ್ರತಿ ತಿಂಗಳು 7,000 ರು ಹಣ ಸಿಗುತ್ತದೆ. ಈ ಯೋಜನೆ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಅಂತ ಕೂಡ ಹೇಳ್ಬೋದು. ಅದು ಹೇಗೆ ಸಿಗುತ್ತೆ, ಯಾರಿಗೆಲ್ಲ ಸಿಗುತ್ತೆ ಅಂತ ತಿಳಿಸ್ತೇನೆ. ಈ ಒಂದು ಭೀಮಾ ಸಖಿ ಯೋಜನೆ ಮಹಿಳೆಯರಿಗೆ 3 ವರ್ಷಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ, ಅಂದರೆ ತರಬೇತಿಯನ್ನು 3 ವರ್ಷಗಳ ಕಾಲ ಕೊಡುತ್ತಾರೆ. 3 ವರ್ಷಗಳ ಕಾಲ LIC ಅಂತ ತರಬೇತಿ ಕೊಡುತ್ತಾರೆ. ಆ ಟ್ರೈನಿಂಗ್ ಜೊತೆಗೆ ಬೇರೆ ಏನು ಕೆಲಸ ಮಾಡಬೇಕಂತ ಇಲ್ಲ, ಜಸ್ಟ್ ಟ್ರೈನಿಂಗ್ ತೆಗೆದುಕೊಂಡ್ರೆ ಸಾಕು. ಯಾರಿಗೂ ಕೂಡ LIC ಮಾಡಬೇಕಂತ ಇಲ್ಲ, ಜಸ್ಟ್ ಟ್ರೈನಿಂಗನ್ನು ತಗೊಳ್ಬೇಕು. 3 ವರ್ಷಗಳ ಕಾಲ ಈ ಹಣವನ್ನು ತೆಗೆದುಕೊಳ್ಬಹುದಾಗಿದೆ. 3 ವರ್ಷಗಳ ನಂತರ ಸಿಗಲ್ಲ ನಿಮಗೆ. ಅಂದರೆ 3 ವರ್ಷಗಳ ಕಾಲ ಕೇಂದ್ರ ಸರ್ಕಾರದಿಂದ 7,000 ಹಣವನ್ನು ವೇತನ ರೂಪದಲ್ಲಿ ನಿಮಗೆ ಕೊಡುತ್ತಾರೆ. ಇದನ್ನು ಏನಕ್ಕೆ ಮಾಡಿದ್ದಾರೆ ಅಂದರೆ ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂದರೆ ಹೆಣ್ಣು ಮಕ್ಕಳನ್ನು ಸ್ವಾವಲಂಬಿಗಳಾಗಿ ಮಾಡಲಿಕ್ಕೆ, ಅಂದರೆ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಮಾಡಲಿಕ್ಕೋಸ್ಕರ ಈ ಒಂದು ಭೀಮಾ ಸಖಿ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿದ್ದಾರೆ. 3 ವರ್ಷಗಳ ಕಾಲ ಪಾಲಿಸಿಯ ಬಗ್ಗೆ ಮಾಹಿತಿಯನ್ನು ತರಬೇತಿಯ ಮೂಲಕ ತಿಳಿಸಿಕೊಡುತ್ತಾರೆ. ಅಂದರೆ 3 ವರ್ಷಗಳ ಕಾಲ ಪಾಲಿಸಿಯ ಬಗ್ಗೆ ಈ ತರಬೇತಿಯಲ್ಲಿ ಮಾಹಿತಿಯನ್ನು ನೀಡುತ್ತಾರೆ. ಈ ತರಬೇತಿಗೆ 7,000 ಹಣವನ್ನು ವೇತನವಾಗಿ ನೀಡುತ್ತಾರೆ. ಇದು 3 ವರ್ಷಗಳ ಕಾಲ ಮಾತ್ರ ತರಬೇತಿಯನ್ನು ನೀಡಿದ ನಂತರ ಯಾರೆಲ್ಲ ಟ್ರೈನಿಂಗ್ ಪಡೆದುಕೊಂಡಿರುತ್ತೀರಿ, ವಿಮಾ ಏಜೆನ್ಸಿಯಾಗಿ ಕೆಲಸವನ್ನು ಬೇಕಿದ್ದರೆ ಮಾಡಬಹುದು, ಬೇಕಿದ್ದರೆ ಕೆಲಸವನ್ನು ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಟ್ರೈನಿಂಗನ್ನು ಅವರು ಕೊಡೋದು. ಓಕೆ, ಇದು ಒಂದು ಸಲ ವಿಮಾ ಏಜೆನ್ಸಿಯಾಗಿ ಕೆಲಸವನ್ನು ನಿರ್ವಹಿಸಿದರೆ ಅವರು ಏನು ಮಾಡಬೇಕಂದ್ರೆ ತಮ್ಮ ಸಮುದಾಯಗಳಿಗೆ ಈ ಟ್ರೈನಿಂಗಲ್ಲಿ ವಿಮಾ ಯೋಜನೆ ಬಗ್ಗೆ ತಿಳಿಸಿರುತ್ತಾರಲ್ಲ, ಅದನ್ನು ತಮ್ಮ ಸಮುದಾಯ ಅಥವಾ ತಮ್ಮ ಪ್ರದೇಶದ ಜನರಿಗೆ ಅರಿವನ್ನು ಮೂಡಿಸಬೇಕು. ಅದಕ್ಕೆ ವಿಮಾ ಏನಕ್ಕೆ ಅಗತ್ಯ ಇದೆ, ಕುಟುಂಬಗಳಿಗೆ ಯಾವ ಪಾಲಿಸಿ ಮಾಡಬೇಕು ಉತ್ತಮ, ಅಥವಾ ಅವರಿಗೆ ಈ ಒಂದು ಒಳ್ಳೆಯ ವಿಮಾ ಪಾಲಿಸಿ ಬಗ್ಗೆ ತಿಳಿಸ್ಕೊಡ್ಬೇಕು. ಅಂದರೆ ಪಾಲಿಸಿ ಏಜೆಂಟ್ ಆಗಿ ವರ್ಕ್ ಮಾಡಬೇಕು. ಇದು ಎಲ್ಲ ಟ್ರೈನಿಂಗ್ ಆದಮೇಲೆ, ಅದಕ್ಕಿಂತ ಮುಂಚೆ ಇಲ್ಲ. ಟ್ರೈನಿಂಗ್ ಮಾಡುವಾಗ ಯಾವುದು ಕೂಡ ಇಲ್ಲ. ಇದೆಲ್ಲ ಟ್ರೈನಿಂಗ್ ಆದಮೇಲೆ 3 ವರ್ಷಗಳ ನಂತರ, ನೀವು ಮುಗಿಸಿದ ನಂತರ ವಿಮಾ ಏಜೆನ್ಸಿಯಾಗಿ ವರ್ಕ್ ಮಾಡಬೇಕಂತ ಅನಿಸಿದರೆ ಮಾತ್ರ ವರ್ಕ್ ಮಾಡಬೇಕು, ಈಗಾದರೆ ಇಲ್ಲ. ಹಣಕಾಸು ಸಲಹೆಗಾರಾಗಿ ಕೆಲಸವನ್ನು ಕೂಡ ಮಾಡಬಹುದು. ಈ ಒಂದು ಭೀಮಾ ಸಖಿ ಯೋಜನೆ ಪ್ರತಿ ತಿಂಗಳು 1 ಲಕ್ಷ ಮಹಿಳೆಯರಿಗೆ ಅನ್ವಯವಾಗುತ್ತದೆ. ಅಂದರೆ ಪ್ರತಿ ತಿಂಗಳು 1 ಲಕ್ಷ ಮಹಿಳೆಯರು ಈ ಒಂದು ತರಬೇತಿಯನ್ನು ಪಡೆಯಬಹುದಾಗಿದೆ. ಇವರಿಗೆ ಪ್ರತಿ ತಿಂಗಳು 7,000 ಹಣವನ್ನು ಕೊಡುತ್ತಾ ಬರುತ್ತಾರೆ. ಪ್ರತಿ ತಿಂಗಳು 7,000 ಹಣವನ್ನು ಕೊಡುತ್ತಾರೆ. ಇದಕ್ಕೆ ಹೇಗೆ ಅಪ್ಲೈ ಮಾಡಬಹುದಂತ ತಿಳಿಸುತ್ತೇನೆ. ಇದಕ್ಕೆ SSLC ಕಂಪಲ್ಸರಿಯಾಗಿ ಆಗಬೇಕು, ಅಂದರೆ SSLC ಆಗಬೇಕು. ನಂತರ ವಯಸ್ಸು 18ರಿಂದ 70 ವರ್ಷ ಒಳಗಿರಬೇಕು. ಈ ಒಂದು ಭೀಮಾ ಸಖಿ ಯೋಜನೆ ಅಪ್ಲೈ ಮಾಡಬಹುದು. ಇದರಲ್ಲಿ ಸಂಬಳ ಪ್ರತಿ ವರ್ಷ ಚೇಂಜ್ ಆಗಿ ಹೋಗುತ್ತೆ, ಅಂದರೆ ಚೇಂಜ್ ಆಗ್ತದೆ ಪ್ರತಿ ವರ್ಷ. ಮೊದಲ ವರ್ಷ ಪ್ರತಿ ತಿಂಗಳು 7,000, 2ನೇ ವರ್ಷ ಪ್ರತಿ ತಿಂಗಳು 6,000, 3ನೇ ವರ್ಷ ಪ್ರತಿ ತಿಂಗಳು 5,000ವಾಗಿ ವೇತನವನ್ನು ಕೊಡುತ್ತಾರೆ. ಓಕೆ, ಪ್ರತಿ ವರ್ಷವೂ ಕೂಡ ಚೇಂಜ್ ಆಗ್ತಾ ಬರ್ತದೆ. ಇವನು ಸ್ಟೇ ಫಂಡ್ ಅಂತ ಕೂಡ ಕರೀತಾರೆ. ಯಾಕಂದರೆ ಟ್ರೈನಿಂಗ್ ಟೈಮಲ್ಲಿ ಯಾರೆಲ್ಲ ವೇತನವನ್ನು ಪಡೆಯುತ್ತೀರಿ ಅದಕ್ಕೆ ಒಂದು ಸ್ಟೇ ಫಂಡ್ ಅಂತ ಹೇಳ್ತಾರೆ. ತರಬೇತಿ ಮುಗಿದ ನಂತರ LIC ಏಜೆನ್ಸಿಯಾಗಿ ಕೆಲಸವನ್ನು ನಿರ್ವಹಿಸಬಹುದು. ಜೊತೆಗೆ ಡಿಗ್ರಿ ಮಾಡಿದಂತಹ ಮಹಿಳೆಯರಿಗೆ ಈ ತರಬೇತಿಯನ್ನು ಪಡೆದುಕೊಂಡರೆ ಅಂತಹ ಮಹಿಳೆಯರಿಗೆ LICಯಲ್ಲಿ ಅಭಿವೃದ್ಧಿ ಅಧಿಕಾರಿಯನ್ನಾಗಿ ಪರಿಗಣನೆಗೆ ಪಡೆಯುತ್ತಾರೆ. ಅಂದರೆ ಯಾರೆಲ್ಲ ಡಿಗ್ರಿ ಆದವರು ಈ ಒಂದು ತರಬೇತಿಗೆ ಹೋದರೆ ಅಂಥವರಿಗೆ ಅಭಿವೃದ್ಧಿ ಅಧಿಕಾರಿಯನ್ನಾಗಿ ಕೂಡ ನೇಮಕಗೊಳ್ತಾರೆ. ಓಕೆ, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಡಿಗ್ರಿ ಮಾಡಿದವರಿಗೆ ಶೇರ್ ಮಾಡಿ. ಸೊ ಗ್ರಾಮೀಣ ಪ್ರದೇಶದವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬಹುದು. ಸಿಟಿಯವರು ಕೂಡ ಅಪ್ಲೈ ಮಾಡ್ಬೋದು. ಮೊದಲಿಗೆ ಗ್ರಾಮೀಣ ಪ್ರದೇಶರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಇದು ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕಬಹುದಾಗಿದೆ, ಆಫ್ಲೈನಲ್ಲಿ ಅರ್ಜಿ ಹಾಕ್ಲಿಕ್ಕಿಲ್ಲ. ನಿಮ್ಮ ಮೊಬೈಲಲ್ಲೇ ಈ ಒಂದು ಅರ್ಜಿಯನ್ನು
ಹಾಕ್ಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅದನ್ನು ಓಪನ್ ಮಾಡಿದರೆ ಅಪ್ಲೈಗೆ ಒಂದು ಓಪನ್ ಆಗ್ತದೆ, ಅಂದರೆ ಅಪ್ಲಿಕೇಶನ್ ಒಂದು ಓಪನ್ ಆಗ್ತದೆ. ಇಲ್ಲಿ ನೀವು ನೇಮ್ ಮತ್ತು ನಿಮ್ಮ ನೇಮ್ ಅಂತ ಹಾಕಿ, ನೆಕ್ಸ್ಟ್ ಜನರಲ್ ಫೀಮೇಲ್ ಅಂತ ಇರುತ್ತೆ, ನ್ಯಾಷನಾಲಿಟಿ ಇಂಡಿಯನ್ ಅಂತ ಇರುತ್ತೆ, ಡೇಟ್ ಆಫ್ ಬರ್ತ್ ಕಂಪಲ್ಸರಿ ಹಾಕಿ, ನೆಕ್ಸ್ಟ್ ಎಂಟರ್ ಯುವರ್ ಮೊಬೈಲ್ ನಂಬರ್, ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ, ನೆಕ್ಸ್ಟ್ ಎಂಟರ್ ಅಡ್ರೆಸ್ಸನ್ನು ಹಾಕಿ, ಪಿನ್ ಕೋಡನ್ನು ಕರೆಕ್ಟ್ ಹಾಕಿ. ನೀವು ಇಲ್ಲಿ ಕೆಳಗೆ ಏನು ಕೊಟ್ಟಿದ್ದಾರೆ ಅಂದರೆ, ಆರ್ ಯು ರಿಲೇಟೆಡ್ ಟು ಎನಿ ಏಜೆಂಟ್ ಡೆವಲಪ್ಮೆಂಟ್ ಆಫೀಸರ್ LIC ಆಫ್ ಇಂಡಿಯಾ, ಎಸ್ ಆರ್ ನೋ. ಇಲ್ಲಿ ನೋ ಅಂತ ಹಾಕಬೇಕು, ನೋ ಅಂತ ಹಾಕಿ ನೆಕ್ಸ್ಟ್ ಎಂಟರ್ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದ ನಂತರ ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಇರುತ್ತೆ. ಫೀಸ್ ಪೇಮೆಂಟ್ 650 ರುಪೀಸ್ ಫೀಸನ್ನು ಪೇಮೆಂಟ್ ಮಾಡಬೇಕು. ಸೊ ನೀವು 650 ಫೀಸನ್ನು ಪೇಮೆಂಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಓಕೆ, ಏನಾದರೂ ಇನ್ಫಾರ್ಮೇಷನ್ ಇದೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನಾದರೂ ಸೊಲ್ಯೂಷನ್ ಬೇಕಿದ್ದರೂ ಕೂಡ ಹಾಕಿ. ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.